ಬಳ್ಳಾರಿಯಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಬಿಸಿಗೆ ಪರಿಣಾಮ ಕಲ್ಲಂಗಡಿ ಹಣ್ಣಿಗೆ ಸಖತ್ ಬೇಡಿಕೆ ಇದೆ. ರಸ್ತೆ ಬದಿಯ ಅಂಗಡಿಗಳಲ್ಲಿ ಜನರು ಮುಗಿಬಿದ್ದು ಖರೀದಿ ಮಾಡ್ತಾ ಇದ್ದಾರೆ. ಬಿಸಿಲಿನ ಪರಿಣಾಮ ಕಲ್ಲಂಗಡಿ ವ್ಯಾಪಾರದಲ್ಲಿ ಏರಿಕೆ ಆಗ್ತಾ ಇದೆ. ನೋಡಿ, ಅವ್ರಿಗೂ ಕೂಡ ಒಳ್ಳೆ ವ್ಯಾಪಾರ. ಜೊತೆಗೆ ಜನರಿಗೆ ಬೇಕು ಅನಿಸುತ್ತೆ ಆ ಟೈಮ್ನಲ್ಲಿ ಕಲ್ಲಂಗಡಿ ಬೇಸಿಗೆ ಆ ದಾಹವನ್ನು ತೆಗೆಸಿಕೊಳ್ಳಲಿಕ್ಕೆ, ದೇಹ ತಂಪಾಗಲಿ ಅನ್ನೋ ಕಾರಣಕ್ಕೆ ಎಲ್ಲ ಕಡೆಗಳಲ್ಲೂ ಕೂಡ ಕಲ್ಲಂಗಡಿದೆ ಸದ್ದು. ಜೊತೆಗೆ ಗ್ರಾಹಕರು ಕೂಡ ಮುಗಿಬಿದ್ದು ಕೊಂಡುಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಮನೆಗೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಬ್ಬರು ಅಲ್ಲೇ ತಿಂದು ದಾಹ ನೀಗಿಸಿಕೊಳ್ತಿದ್ದಾರೆ. ಬಳ್ಳಾರಿಯಲ್ಲಿ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಸಾಕಷ್ಟು ಜನರು ತಂಪು ಪಾನೀಯಗಳತ್ತ ಮೊರೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಕಲ್ಲಂಗಡಿಗಳನ್ನು ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ಈ ಬಳ್ಳಾರಿಯ ಜನರು ಕೂಡ ತಿಂತಾ ಇದ್ದಾರೆ. ನಾವೀಗ ಬಳ್ಳಾರಿಯ ಹೃದಯ ಭಾಗದಲ್ಲಿರುವಂಥ ಸಂಗಮ್ ಸರ್ಕಲ್ ಇದು. ಆ ಸರ್ಕಲ್ ಪಕ್ಕದಲ್ಲಿ ರಸ್ತೆ ಬದಿಯಲ್ಲಿ ಕಲ್ಲಂಗಡಿಗಳನ್ನು ಮಾರಲಾಗ್ತಾ ಇದೆ. ನೀವು ಗಮನಿಸಬಹುದು, ಇಲ್ಲಿ ಬಂದಂಥ ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ, ಗ್ರಾಹಕರು ಬಂದು ಕಲ್ಲಂಗಡಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಇಲ್ಲಿಯ ಕಲ್ಲಂಗಡಿಗಳನ್ನು ಬೇರೆ ರಾಜ್ಯಗಳಿಂದ ಇಲ್ಲಿ ಕಲ್ಲಂಗಡಿಗಳನ್ನು ತರುವಂಥದ್ದು ಕೂಡ ಮಾಡ್ತಾರೆ. ಬಂದಂಥ ಕಲ್ಲಂಗಡಿ ಖರೀದಿ ಮಾಡಲಿಕ್ಕೆ ಬಂದಂಥ ಗ್ರಾಹಕರಿಗೆ ಇಲ್ಲಿ ಕೆಜಿ ಲೆಕ್ಕದ ಮೂಲಕ ಅಂಗಡಿ ಮಾಲಕರು ಏನು ಮಾಡ್ತಾರೆ, ಗ್ರಾಹಕರಿಗೆ ತೋರಿಸಿ ಕಲ್ಲಂಗಡಿ ಕಲರು ಜೊತೆಗೆ ಕೆಜಿ ಹೆಂಗಿರುತ್ತೋ ಆ ಕೆಜಿಗಳ ಮುಖಾಂತರ ತೆಗೆದುಕೊಳ್ಳುವಂಥದ್ದನ್ನ ಮಾಡ್ತಾರೆ. ಯಾಕಂದ್ರೆ ಬಿಸಿಲು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಸ್ವಲ್ಪ ಆದರೂ ತಂಪಾಗಿ ಮತ್ತು ದೇಹವನ್ನು ತಂಪುಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆ ಕಲ್ಲಂಗಡಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಜೊತೆಗೆ ನನ್ನೊಟ್ಟಿಗೆ ಇಲ್ಲಿ ಕಲ್ಲಂಗಡಿ ಖರೀದಿ ಮಾಡಿದೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಸಿಲು ಹೆಂಗಿದೆ ಮತ್ತೆ ನೀವು ಈ ಬಿಸಿಲಿಗೆ ಯಾವ ರೀತಿಯಾಗಿ ತಂಪಾಗಿ ಇಟ್ಕೊಳ್ಳೋಕ್ಕೆ ಏನೆಲ್ಲ ಹಣ್ಣುಗಳನ್ನ ತಿಂತಾ ಇದ್ದೀರಿ? ಸರ್, ನಾವು ಬೆಳಿಗ್ಗೆ ಇದ್ದರೆ ಮಜ್ಜಿಗೆ, ಆಮೇಲೆ ಅದು ಏನಂತಾರೆ ಸರ್, ಕಲ್ಲಂಗಡಿ ಹಣ್ಣು, ಆಮೇಲೆ ಕರ್ಬೂಜ. ಯಾಕಂದರೆ ಹೀಟಿನ ಪದಾರ್ಥಗಳನ್ನ ನಾವು ಅವಾಯ್ಡ್ ಮಾಡಿ ಬಾಡಿ ತಂಪು ಮಾಡೋಂಥ ಮಾಡಿದ್ರೆ ನಮಗೆ ಉಷ್ಣತೆ ಕಮ್ಮಿ ಆಗುತ್ತೆ ಸರ್. ಅದು ಬೇರೆ ಬಳ್ಳಾರಿಯಲ್ಲಿ 44 ಡಿಗ್ರಿ ಹೋಗ್ಬೋದು, ತಲುಪ್ಬೋದು ಅಂತ ಇದೆ. ನನ್ನೊಟ್ಟಿಗೆ ಇಲ್ಲಿ ಗ್ರಾಹಕರು ಕೂಡ ಹೇಳ್ತಾ ಇದ್ರು, ಕಲ್ಲಂಗಡಿಯನ್ನ ತಿನ್ನೋದಾಗಿರ್ಬೋದು, ತಂಪು ಪಾನೀಯಗಳನ್ನು ತಿನ್ನೋದ್ರಿಂದಾಗಿ ದೇಹವನ್ನು ತಂಪಾಗಿ ಇಟ್ಕೊಳ್ಬಹುದು ಅಂತ ಹೇಳಿದ್ರು. ನನ್ನೊಟ್ಟಿಗೆ ಇಲ್ಲಿ ಕಲ್ಲಂಗಡಿ ಮಾರುವಂಥ ಮಾಲೀಕರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಕಲ್ಲಂಗಡಿ ಎಲ್ಲಿಂದ ತರ್ತಾ ಇದ್ದೀರಾ? ಕೆಜಿಗೆ ಎಷ್ಟು ಮಾರ್ತಾ ಇದ್ದೀರಿ? ಸರ್ ನಮಸ್ಕಾರ ಸರ್. ಫಸ್ಟು ಛೋಟಾ ಬಾಬುಜಾನ್ ನನ್ನ ಹೆಸರು ಸರ್. ಫಸ್ಟು ಬಂದು ತಮಿಳ್ನಾಡಿಂದ ಬರ್ತಿದ್ದು, ಪಾಂಡಿಚೇರಿಯಿಂದ. ಆಮೇಲೆ ಅದಾದಮೇಲೆ ನೆಲ್ಲೂರು ಬಂತು ಸರ್. ಅದು ನೆಲ್ಲೂರು 2 ಕಡೆ ಮುಗಿದ ಮೇಲೆ ಇವಾಗ ಬರ್ತಾ ಇದೆ, ರಾಜಸ್ಥಾನದಿಂದ ಬರ್ತಾ ಇದೆ. ಇದು ಬಂದು ಸುಮಾರು ಒಂದು 2,000 ಕಿಲೋಮೀಟ್ರಿಂದ ಬರಬೇಕು ಸರ್. ಈ ಬಿಸಿಲಿಗೆ ಸಿಕ್ಕಾಬಟ್ಟೆ ಬಿಸಿಲಿದೆ ಇವಾಗ. ಇಲ್ಲ, ನಾವು ಈ ರೇಟ್ಗಳಿಗೆ ನಮಗೆ ರೇಟ್ ವರ್ಕೌಟ್ ಆಗ್ತಾ ಇಲ್ಲ. 5 ರೂಪಾಯಿ ಫಸ್ಟ್ 35 ರೂಪಾಯಿ ಮಾಡ್ತಾಯಿದ್ವಿ, ಇವಾಗ ಬಂದು 5 ರೂಪಾಯಿ ಹೆಚ್ಚು ಮಾಡಿದ್ದೀವಿ. ಆ ಥರ ಮಾಡಿದ್ರೇ ಹಣ್ಣಿನ ವ್ಯಾಪಾರ ಮಾಡಬೇಕು. ಇಲ್ಲಾಂದರೆ ಈ ಮೂಮೆಂಟಿಗೆ, ಈ ಬಿಸಿಲಿಗೆ, ಟ್ರಾನ್ಸ್ಪೋರ್ಟಿಗೆ, ಬಾಡಿಗೆ ಖರ್ಚುಗಳಿಗೆ ಹೇಳ್ಕೊಂಬಂಗಿಲ್ಲ. ಏನಂದರೆ ಈ ಬಿಸಿಲಿಗೆ ಎಲ್ಲರಿಗೆ ಈ ವಾಟರ್ ಮಿಲನ್ ಇದ್ರೇ ಎಲ್ಲರಿಗೂ ಒಂದು ಅನುಕೂಲ, ಈ ದೇಹ ತಣ್ಣಗಿರುತ್ತೆ. ನನ್ನೊಟ್ಟಿಗೆ ಗ್ರಾಹಕರು ಜೊತೆಗೆ ಮಾಲೀಕರು ಕೂಡ ಮಾತನಾಡ್ತಾ ಇದ್ರು. ಕೆಜಿಗೆ ಈಗ 30 ರಿಂದ 40 ರೂಪಾಯಿಗೆ ಒಂದು ಕೆಜಿಗೆ ಕಲ್ಲಂಗಡಿಯನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಂದಂಥ ಗ್ರಾಹಕರು ಕೂಡ ಅಷ್ಟೇ ಸೌಮ್ಯ ಸ್ವಭಾವದಿಂದ ಕಲ್ಲಂಗಡಿಯನ್ನು ಖರೀದಿ ಮಾಡ್ತಾ ಇದ್ರು. ಯಾಕಂದರೆ ಬಿಸಿಲನ್ನು ಲೆಕ್ಕಿಸೋಕ್ಕಾಗ್ತಾ ಇಲ್ಲ, ಸಾಕಷ್ಟು ನೆತ್ತಿ ಸುಡ್ತಾ ಇದೆ. ತಂಪಾಗಿ ಇಟ್ಕೊಳ್ಬೇಕಂದ್ರೆ ವಾಟರ್ ಮಿಲನ್ ಅಂದರೆ ಕಲ್ಲಂಗಡಿ ಭಾಳ ಇಂಪಾರ್ಟೆಂಟ್ ಆಗಿದೆ. ಹೀಗಾಗಿ ಬಂದಂಥ ಗ್ರಾಹಕರು ಕೂಡ ಕಲ್ಲಂಗಡಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಸದ್ಯ ಬಳ್ಳಾರಿಯಲ್ಲಿ ದೇಹವನ್ನು ತಂಪಾಗಿ ಇಟ್ಟುಕೊಳ್ಳಲು ಸಾಕಷ್ಟು ಬಂದು ಕಲ್ಲಂಗಡಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.